ಇವತ್ತು ನಾವು ಹೋಗ್ತಾ ಇದ್ದೇವೆ ದೊಡ್ಡ ಫಾಲ್ಸ್ಗೆ. ಬಾವ್ರೇನ ಟ್ರೈನ್ ಹೋಯ್ತು. ರೈಲ್ವೆ ಹೇಳಿಗೆ ಟ್ರೈನ್ ಬಿದ್ದು ಅಂದ್ಕೊಂಡು ನೋಡಿ ಪಾಯ್ಸ್ ಚಿಮ್ಮಿ ಚಿಮ್ಮಿ ಮಾವಿನಣ್ಣು. ನಮಸ್ಕಾರ ಫ್ರೆಂಡ್ಸ್, ಇವತ್ತು ನನ್ನ ಈ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೋಗ್ತಾ ಇದ್ದೇವೆ ದೊಣ್ಣೆ ಫಾಲ್ಸ್. ಇಲ್ಲಿಂದ ನಾವು ಹೊಂಗಾವಳಿಯಿಂದ ಅಂಕೋಲ ಹೋಗ್ತಾ ಇದ್ದೇವೆ. ಅಂಕೋಲದಲ್ಲಿ ಇರೋದು ನಾವೀಗ ಅಂಕೋಲದಲ್ಲಿದ್ದೇವೆ. ಈಗ ಅಂಕೋಲದಿಂದ ಈ ದೊಣ್ಣೆ ಫಾಲ್ಸ್ ಒಂದು 5-6 ಕಿಲೋಮೀಟರ್ ಇರ್ಬೋದು ಅನ್ಸುತ್ತೆ. ಕಿಚ್ಕಡ್ ಕ್ರಾಸಿಂದ ಒಳಗಡೆ ಹೋಗ್ಬೇಕು. ಈಗ ನಾವು ಅಂಕೋಲದಲ್ಲಿದ್ದೇವೆ. ಚರ್ಚ್ ಇಲ್ಲ ಅನ್ನಲ್ಲ, ಮುಂದೆ ಎಷ್ಟು ಮುಂದೆ ಇದೆ ಕ್ರಿಸ್ಟಾಮಿತ್ರ ಆಶ್ರಮ. ಅಲ್ಲೇ ಮತ್ತೆ ಅಲ್ಲಿ ಕೇಳಿ ಯಾರಾದ್ರು ಅಲ್ಲ ಅದೇ ಯಾರಾದ್ರು ಹೊಡಬೇಕು. ಕಾಲ್ ಮಾಡ್ತೀನಿ, ಕಾಲ್ ಮಾಡಿ. ಹಲೋ, ಎಲ್ಲಿದ್ದೀರಾ ಬ್ರೋ? ನಾನು ಅಲ್ಲಿದ್ದೆ, ನೀ ಎಲ್ಲಿದ್ದೀಯಾ? ಅಲ್ಲಿ ಚರ್ಚ್ ಎದುರುಗಡೆ ಇದ್ದೆ. ಹಾಯ್ ಸ್ಯಾಂಡಿ. ಹಾಯ್ ಹಾಯ್. ಹಾಯ್ ಸ್ಯಾಂಡಿ. ಅವರ ಪಪ್ಪಂದಲ್ಲ ಹೋಗೋಣ. ಮತ್ತೆ ಕುಳ್ಳ ಸ್ಯಾಂಡಿ ನೋಡಿ ಮಧ್ಯದಲ್ಲಿ ಕುಳಿತಿದ್ದಾನೆ. ನಾವೀಗ ಅಂಕೋಲದಲ್ಲಿದ್ದೇವೆ. ನಮ್ಮ ಸ್ಯಾಂಡಿ ಅವರು ಸಿಕ್ಕಿದ್ದಾರೆ ನೋಡಿ. ಈಗ ನಾವು ಇಲ್ಲಿಂದ 3 ಜನ ದೊಣ್ಣೆ ಫಾಲ್ಸ್ ಹೋಗ್ತಿದ್ದೇವೆ. ನಮ್ಗೆ ರೋಡ್ ಗೊತ್ತಿಲ್ಲ ಅಂದ್ರೆ ಸ್ಯಾಂಡಿ ಅವರಿಗೆ ಗೊತ್ತಿಲ್ಲ, ತೋರಿಸ್ಕೊಳ್ಳಿಕ್ಕೆ ಬಂದಿದ್ದಾರೆ. ಸ್ಯಾಂಡಿ ಅವ್ರ ಹತ್ರ ನೀರು ಬಾಟ್ಲಿ ತಗೊಬಂದ ಅಂಗಡಿಗೆ ಕಳಿಸಿದ್ದೇವೆ ನಾವು. ಚೆನ್ನಾಗಿ ಬರುತ್ತಲ್ಲ ವಿಡಿಯೋ? ಚೆನ್ನಾಗಿ ಬರುತ್ತೆ. ಹೊಟ್ಟೆ ಜೋರ್ ತೆಗಿತಲ್ಲ, ಇಲ್ಲಿಂದ ಮಾಡ್ಬೇಡ್ವಾ? ಹೌದಾ? ಅಲ್ಲಿ ಪ್ಲೇ ಕೇಳ್ತಾರೆ ಏನಂತ. ಇಲ್ಲ ರಾಸಿ ಚಿಮ್ಮಿ ಚಿಮ್ಮಿ ಮೈನಣ್ಣು. 250. 100 ರೂಪಾಯಿ ಕೊಡ್ತೀರಾ ಅಕ್ಕ? ನಮ್ಗೆ ಅರ್ಧ ಕೊಡ್ತೀವಿ. ಅದು ಚೆನ್ನಾಯ್ತು. ಅಲ್ಲಿ ಇದಕ್ಕೆ ಹೋಗೋರು, ದೊಣ್ಣೆ ಫಾಲ್ಸ್ ಹೋಗೋರು. 100 ರೂಪಾಯಿ ಮಾವಿನಣ್ಣು ತಗೊಂಡಿದ್ದೇವೆ ಈಗ. ಹಾಗೆ ಈಗ ದೊಣ್ಣೆ ಫಾಲ್ಸ್ ಹೋಗ್ತಾ ಇದ್ದೀವಿ. ಅಂಕೋಲದಿಂದ ಇಲ್ಲಿ ಇಚ್ಕಡ್ ಅಂತ ಊರಿದೆ. ಇಚ್ಕಡ್ ಅಂಕೋಲದಿಂದ ನಾವೀಗ ಇಚ್ಕಡ್ ಕ್ರಾಸ್ ಹತ್ರ ಬಂದಿದ್ದೇವೆ. ಈ ರೋಡು ಕುಮಟಾ ಸೈಡಿಂದ ಬರೋರಿಗೆ ಅನುಕೂಲವಾಗುತ್ತೆ ನೋಡಿ. ಇಲ್ಲಿ ಇಚ್ಕಡ್ ಕ್ರಾಸ್ ಅಂತ ಇದೆ, ರೋಡ್ ನೋಡ್ಕೊಳ್ಳಿ. ಅದಾದ್ಮೇಲೆ ಈ ಸೈಡ್ ಹೋಗ್ಬೇಕು. ಅರ್ಥ ಇಲ್ಲ. ಇಲ್ಲಿಂದ ಸುಮಾರು ಒಂದು ಎಷ್ಟು ಕಿಲೋಮೀಟರ್, 2.5 ಕಿಲೋಮೀಟರ್ ಇರ್ಬೋದಂತೆ. ರೋಡು ಚೆನ್ನಾಗೇ ಇದೆ, ಬರ್ಬೋದು, ಬಟ್ ಕನ್ಫ್ಯೂಸ್ ಆಗ್ಬಾರ್ದು ಅಷ್ಟೇ. ಯಾರೋ ಕಾಲ್ ಮಾಡ್. ಒಳ್ಳೆ ವ್ಯೂ ಅಲ್ಲ ಮಚ್ಚ, ಫೋಟೋ ಗಿಟ್ ಹೊಡಬೇಕು. ಟ್ರೈನ್ ಹೋಯ್ತು. ರೈಲ್ವೆ ಹೇಳಿಗೆ ಟ್ರೈನ್ ಬಿದ್ದು ಅಂದ್ಕೊಂಡು ಅಚ್ಚಕ್ಕನ್ನಮ್ಮ ದೇವಿ ದೇವಸ್ಥಾನ ಒಕ್ಕಲ ಬೆಳಸೆ ಹೋಗೋ ದಾರಿ ಅಂತಿದೆ. ಇಲ್ಲಿಂದ ಹೋಗ್ಬೇಕು. ಇಲ್ಲೊಂದು ಸಿಮೆಂಟ್ ರೋಡಿಂದ ನಾವೀಗ ಡಾಮ್ ರೋಡಿಂದ ತಗೊಳ್ತೇವೆ.
ಕಂದಮ್ಮ ದೊಣ್ಣೆ ಪಾಲ್ಸ್ ಹೋಗೋ ದಾರಿ ಉಪ್ಪು ದೊಣ್ಣೆ ಪಾಲ್ಸ್ 1 ಕಿಲೋಮೀಟರ್ ಇದೆ. ನಾನ್ ಬಂದು ತಿಂಗಾಗಿತ್ತ. ಹಾಯ್ ಫ್ರೆಂಡ್ಸ್, ನೋಡಿ ಎಷ್ಟು ಬೈಕ್ ನಿಂತಿದ್ದೀವಿ. ಬರ್ತಡೇ ಮಾಡಿದ್ರಲ್ಲ ಅಲ್ಲೋಗುವ. ನಾನು ಬಂದು ಮುಟ್ಟಿದ್ದೇವೆ. ಈಗ ಇಲ್ಲಿಂದ 1 ಕಿಲೋಮೀಟರ್ ಟ್ರೆಕ್ ಮಾಡಬೇಕು. ಗುಡ್ಡ ಗಿಡ್ಡ ಮುಳ್ಳು ಅಂತ ತುಂಬಾ ಇದೆ. ನಾವೀಗಿಲ್ಲ ಬೈಕ್ ಪಾರ್ಕ್ ಮಾಡ್ತಾ ಇದ್ದೇವೆ. ದೇ ತಕಡ ನಿನ್ ಚಡ್ಡಿ ತಗಟ್ಟು. ನೋಡಿ ಪಾಯ್ಸ್, ಚಿನಿ ಮಾವಿನ ಹಣ್ಣು. ನಾವೀಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಾಯನಣ್ಣವರು ಮಾಯನಣ್ಣ ಧೈರ್ಯ ಇಟ್ಕೊಂಡಿದ್ದಾರೆ. ಇಂಥ ಸುಂದರವಾದ ಜಾಗದಲ್ಲಿ ಇಂಥವರು ಇಂಥ ಇದು ಮಾಡ್ತಾ ಇದ್ದಾರೆ. ಗೋವಾದಲ್ಲಿ ನೆನಪಿದ್ದೆ. ಇಲ್ಲಿ ನೋಡಿ ಬ್ಯೂಟಿಫುಲ್ ಸ್ಯಾಂಡಿಲ್. ಫೋಟೋ ಹೊಡಿತೀಯ ಚೆನ್ನಾಗಿ ಒಂದೆರಡು. ಮಾಯನ ಕಟ್ತೀನಿ ಹಾ ಮಾತಾಡಿ ಬ್ರೋ, ಹೇಳಿ. ಅವ್ರಿಗೆ ಖುಷಿ ಆಯ್ತು. ಮತ್ ಮಾಡು. ಯಾರೋ ಬರ್ತಾವ್ರಿ, ಅವ್ರಿಗೋದ್ರೆ ತುಂಬ ತರ್ಸುವ. ಇಲ್ಲಿಂದ 1 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕು ಹಿಂಗೆ ಕಾಲ್ನಡಿಗೆಯಲ್ಲಿ. ಇಲ್ಲಿ ಆಫ್ ರೋಡಿಂಗ್ ಯಾವುದಾದ್ರೂ ಎಕ್ಸ್ಪಲ್ಸರ್ ಅಡ್ವೆಂಚರ್ ಬೈಕ್ ತಗೊಬಂದ್ರೆ ಒಳ್ಳೆ ಆಫ್ ರೋಡಿಂಗ್ ಮಾಡ್ಬೋದು ಇಲ್ಲೆಲ್ಲ. ನಾವಿಲ್ಲಿ ಟ್ರೆಕ್ ಮಾಡ್ತಾ ಅರ್ಧ ಕಿಲೋಮೀಟರ್ ಬಂದಿದ್ದೇವೆ. ಈಗ ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು. ಈಗ ನಾವು ಹತ್ರ ದೊಣ್ಣೆ ಫಾಲ್ಸ್ನ ಈ ನೀರು ಇಲ್ಲೇ ಇದೆ, ಹರಿತಾ ಇದೆ. ನಾವೆಲ್ಲ ಹತ್ರ ಬಂದಿದ್ದೇವೆ. ಫಾಲ್ಸ್ ಹತ್ರ ನೋಡ್ತಾ ಇರ್ಬೋದು ನೀವು. ಒಳ್ಳೆ ಎಲ್ಲ ಈಜಾಡ್ತಾ ಇದ್ದಾರೆ. ಫಾಲ್ಸ್ ಅಲ್ಲಿ ಯಾಕೋ ನೀರು ತುಂಬ ಕಡಿಮೆ ಇದೆ ಅನ್ಸುತ್ತೆ. ನಾವು ಫಾಲ್ಸ್ನ ಮೇಲೆ ಬಂದ್ಬಿಟ್ಟಿದ್ದೀವಿ. ಹತ್ತ ಇಲ್ಲಿಂದ ಹೋದೆ ನೋಡ. ಇದೆ ಅಲ್ಲಿ ಒಳ್ಳೆ ಪ್ಲೇಸ್ ಇದೆಯಾ, ಒಳ್ಳೆ ಕುಳ್ಳುವ. ಆಮೇಲೆ ಮಿಸ್ ಆಡುವ ಜನ ಎಲ್ಲ ಕಮ್ಮಿ ಆದಮೇಲೆ. ಇವತ್ತು ಸಂಡೇ ಅಂದ್ಕೊಂಡು ತುಂಬ ಜನ ಇದ್ದಾರೆ. ನಾವು ಹತ್ತ ದೊಣ್ಣೆ ಫಾಲ್ಸ್ನ ಟಾಪಿಗೆ ಬಂದ್ಬಿಟ್ಟಿದ್ದೇವೆ. ಅಲ್ಲಿ ಕೆಳಗೆಲ್ಲರೂ ನೀರು ಅಲ್ಲಿ ಹರಿವಲ್ಲಿ ಎಂಜಾಯ್ ಮಾಡ್ತಿದ್ರೆ, ನಾವಿಲ್ಲಿ ಸ್ಟಾರ್ಟ್ ಆಗುವಲ್ಲೇ ಏನಾದರೂ ಮಾಡುವಂತ ಬಂದಿದ್ದೇವೆ. ಬರ್ತಾ ಟಾಪಿಗೆ ಬಂದ್ಬಿಟ್ಟಿದ್ದೇವೆ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗೋದು. ಇವತ್ತು ಯಾಕೋ ನೀರು ಕಡಿಮೆ ಇದೆ. ದೊಣ್ಣೆ ಫಾಲ್ಸ್ ಅಲ್ಲಿ ತುಂಬಾ ಜನ ಇರೋದ್ರಿಂದ ಅಲ್ಲಿ ನೋಡಿ ಫುಲ್ ಜನ ಇದ್ದಾರೆ ಆ ಸೈಡಿಗೆಲ್ಲ. ಅದಕ್ಕಲ್ಲಿ ಸ್ನಾನ ಮಾಡಬಾರ್ದು, ಸ್ನಾನ ಮಾಡೋಕ್ಕಾಗಲ್ಲ ಅಂದ್ಕೊಂಡಿಲ್ಲ ನಾವಿಲ್ಲಿ. ಫಸ್ಟ್ ಸ್ಟಾರ್ಟಿಂಗ್ನಲ್ಲೇ ಸ್ನಾನ ಮಾಡ್ಬೇಕಂತಿದ್ದೀವಿ ಈಗ. ನಮಸ್ಕಾರ ಫ್ರೆಂಡ್. ಸ್ಯಾಂಡವರು ಪ್ಯಾಂಟ್ ಎಲ್ಲ ಮಲಗಿಬಿಟ್ಟಿದ್ದಾರೆ ನೋಡಿ.
ಅವು ನಂದು ಟಾಪ್ ಹ್ಯಾಂಡಲ್ಲಿ ನಾವು ಈಜಾಡ್ಕೊಂಡು ನೋಡ್ತಾ ಇರ್ಬೋದು. ಈಗ ನಾವು ಮೇಲಿಂದ ಕೆಳಗೆ ಇಳ್ಕೊ ಬಂದಿದ್ದೇವೆ. ಅಲ್ಲೋಗಿ ಬರ ಇದು ನೋಡ್ರಿ ಫಾಲ್ಸ್, ವಿಭೂತಿ ಫಾಲ್ಸ್ ಅಲ್ವಾ, ದೊಣ್ಣೆ ಫಾಲ್ಸ್. ಏ ಹಾಯ್, ನೋಡ್ಲಿಲ್ಲ ಮಚ್ಚ. ಹೊಡೆಯಲ್ಲ ಬ್ರೋ. ಮಚ್ಚ ಹೋಗೋಣ. ನಮ್ದೀಗ ದೊಣ್ಣೆ ಫಾಲ್ಸಲ್ಲಿ ಸ್ನಾನ ಆಗಿ ಈಗ ನಾವು ಮನೆಗೆ ಹೊರಟಿದ್ದೇವೆ. ಈ ಬ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್, ಶೇರ್ ಎಲ್ಲ ಮಾಡಿ. ನಾವು ಟ್ರೆಕ್ ಮಾಡ್ತಾ ಇಲ್ಲಿ ನಾವು ಗಾಡಿ ಪಾರ್ಕ್ ಮಾಡಿದ್ದೆಲ್ಲ ಬಂದ್ಬಿಡ್ತೀವಿ. ಈಗ ಮನೆಗೆ ಹೋಗ್ತಿದ್ದೇವೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿರಿ. ಹಾಂ.